Everyone, welcome to Sanmarga classes. Let us see question number 13 of chapter Chemical Effects of Electric Current. State the common use of the tester shown in the given below figure. ಈ ಚಿತ್ರದಲ್ಲಿ ಕೊಟ್ಟಿರೋ ಟೆಸ್ಟರ್ ಅನ್ನ ಯೂಸ್ ಅನ್ನ ಬರೀಬೇಕು. ಓಕೆ, ಸಿ ಫಸ್ಟ್ ಈ ಡಯಾಗ್ರಾಮ್ ಅನ್ನ ನೋಡೋಣ. ಇಲ್ಲಿ ಏನಿದೆ, ಬ್ಯಾಟರಿ ಇದೆ. ದಿಸ್ ಬ್ಯಾಟರಿ is connected to one end is connected to cathode. Okay, another one is connected to anode. These two are electrodes ಅಲ್ವಾ. ಈಗ ಇಲ್ಲಿ ಏನಿದೆ ನೋಡಿ, ಮ್ಯಾಚ್ ಬಾಕ್ಸ್ ತರ ಇದೆ ಒಂದು, ಅದ್ರೊಳಗೆ ಕಂಪಾಸ್ ಅನ್ನ ಹಾಕಿದ್ದಾರೆ, ಸುತ್ತಿದ್ದಾರೆ ಅದನ್ನ ಕಂಪಾಸ್ ಅನ್ನ. ಈಗ ಇಲ್ಲಿ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದಾಗ ಏನಾಗ್ತಾ ಇದೆ, ಈ ಸೊಲ್ಯೂಷನ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾ ಇದೆ ಅಂದ್ರೆ ಆ ಟೈಮಲ್ಲಿ ಇಲ್ಲಿ ದೇ ಆರ್ ಅಬ್ಸರ್ವಿಂಗ್ ಸಮ್ ಫ್ಲಕ್ಚುಯೇಷನ್ಸ್ ಇನ್ ಕಂಪಾಸ್. ಆ ಕಂಪಾಸ್ ನೀಡಲ್ ಏನಿದೆ ಅದರಲ್ಲಿ ಫ್ಲಕ್ಚುಯೇಷನ್ ಆಗ್ತಿದೆ. ಹಾಗಿದ್ರೆ ಕಂಪಾಸ್ ನೀಡಲ್ ಯಾವಕ್ಕೆ ಫ್ಲಕ್ಚುಯೇಟ್ ಆಗುತ್ತೆ? ಇಫ್ ಇಟ್ ಈಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗ ಮಾತ್ರ ಅದು ಫ್ಲಕ್ಚುಯೇಟ್ ಆಗುತ್ತೆ. ಆ ಕಂಪಾಸ್ ನೀಡಲ್ ಏನಿದೆ ಅದು ಯಾವುದೇ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಬಂದಾಗ ಮಾತ್ರ ಫ್ಲಕ್ಚುಯೇಟ್ ಆಗ್ತಿದೆ. ಇಲ್ಲಿ ಯಾಕೆ ಫ್ಲಕ್ಚುಯೇಟ್ ಆಗ್ತಿದೆ? ಮತ್ತೆ ಇಲ್ಲಿರೋದು ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲ ಅಂತ ಹೇಳ್ಬೇಡಿ. ಇಲ್ಲಿ ಏನಾಗುತ್ತೆ, ಇಟ್ ಈಸ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಎಲೆಕ್ಟ್ರಿಸಿಟಿ ಫ್ಲೋ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹೇಗಪ್ಪ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಂತ ಹೇಳುತ್ತೆ? ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಫ್ಲಕ್ಚುಯೇಟ್ ಆದ್ರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಂತ ಹೇಗೆ ಹೇಳುತ್ತೆ ಅಂತಂದ್ರೆ, ಯು ನೋ ದ್ಯಾಟ್ ಎನಿ ಕಂಡಕ್ಟರ್ ವಿಚ್ ಕಂಡಕ್ಟ್ಸ್ ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದೇ ಕಂಡಕ್ಟರ್ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಇಫ್ ದಿಸ್ ಸೊಲ್ಯೂಷನ್ ಅಲೋಸ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್, ಅವಾಗ ಏನಾಗುತ್ತೆ, ಇಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಆ ಟೈಮಲ್ಲಿ ಏನಾಗ್ತಾ ಇದೆ, ಇದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗಿದೆ? ಅಲ್ಲಿ ಇಲೆಕ್ಟ್ರಿಸಿಟಿ ಫ್ಲೋ ಆಗ್ತಿರೋದಕ್ಕೆ ಕ್ರಿಯೇಟ್ ಆಗಿದೆ. therefore it is used to understand the electricity flow in the electric circuit. ಇದೇನಿದೆ, if even small amount of current it can detect. ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇಲ್ಲಿ ಪಾಸ್ ಆಗ್ತಾ ಇದ್ರೂ ಅದು ಡಿಟೆಕ್ಟ್ ಮಾಡಿರುತ್ತೆ. ವಿಚ್ ಈಸ್ ವೆರಿ ಸೆನ್ಸಿಟಿವ್ ಇರುತ್ತೆ, ಅದು ಡಿಟೆಕ್ಟ್ ಮಾಡಿರುತ್ತೆ. ಥ್ಯಾಂಕ್ ಯು.